ವೆಲ್ಕಮ್ ಬ್ಯಾಕ್ ಟು ರಶ್ಮಿಸ್ ರುಚಿ. ವೆರಿ ಲಾಂಗ್ ಟೈಮ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಕೆಲವೊಂದು ರೀಸನ್ನಿಂದ. ಇವಾಗ ಇನ್ನು ಮುಂದೆ ಸಾಧ್ಯವಾದಷ್ಟು ನಾನು ಕಂಟಿನ್ಯೂ ವಿಡಿಯೋನ ಹಾಕ್ತಾ ಇರ್ತೀನಿ. ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರ್, ಈಗ ಮೌಸಮ್ ರೈನಿ ಸೀಸನ್ ಇದೆಯಲ್ಲ, ಫುಲ್ಲು ಮೋಡ ಎಲ್ಲ ಕವರ್ ಆಗಿದೆ, ಮಳೆ ಬರ್ತಿದೆ, ಜಿಟಿ ಜಿಟಿ ಮಳೆ. ಸೊ ಇವತ್ತು ಸಂಡೇ ಬೇರೆ, ಅದಕ್ಕೆ ಇವತ್ತು ಚಿಕನ್ ತಂದಿದ್ದಾರೆ ಮನೆಯಲ್ಲಿ. ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಅಂತ ರಶ್ಮಿಸ್ ರುಚಿ ಸ್ಪೆಷಲ್ ಚಿಕನ್ ಸಾಂಬಾರು ಇವಾಗ ತೋರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ನೋಡ್ರಿ. ಈಗ ಒಂದು 3 ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸುಮಾರು ಒಂದು kg ಚಿಕನ್ಗೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ 3 ಈರುಳ್ಳಿ ಇದೆ. ಪುದೀನ ಕೊತ್ತಂಬರಿ 2 ಸೇರಿ 1 ಹಿಡಿಯಷ್ಟು, ಶುಂಠಿ ಒಂದು 2 ಇಂಚಷ್ಟು, 2-2.5 ಇಂಚಷ್ಟು, ಟೊಮೊಟೊ ಒಂದು 4 ತೊಗೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲ, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ, ಚಕ್ಕೆ ಲವಂಗ ಎಲ್ಲ ಒಂದು 4 ಪೀಸು, ಏಲಕ್ಕಿ 1 ಪೀಸ್ ಇದೆ, ಕಾಳು ಮೆಣಸು ಒಂದು 6 ಪೀಸ್ ಇದೆ, ಚಕ್ಕೆ ಒಂದು 2 ಪೀಸ್ ಇದೆ, ಹಾಗೂ ಪಲಾವ್ ಎಲೆ, ಇಲ್ಲಿ ಬಡಿ ಸೊಂಪಿದೆ, ಮತ್ತು ಇದು ಗಸಗಸೆ ಇದೆ. ಈಗ ನೋಡಿ, ಫಸ್ಟಿಗೆ ನಾವು ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಅದಕ್ಕೆ ನಾನೀಗ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಜೊತೆಗೆ ಹಾಕ್ಬಿಡ್ತೀನಿ. ಅರ್ಧ ಪಲಾವೆಲ್ಲ ಹಾಕು. ಇಲ್ಲ ಇದೆಲ್ಲ ವಿಡಿಯೋ ಆನ್ ಮಾಡಿ. ಈಗ ಶುಂಠಿ ಹಾಕ್ತಾಯಿದ್ದೀನಿ. ಚಳಿಯಲ್ಲಿ ಚೆನ್ನಾಗಿರುತ್ತೆ ಕಾರವಾರ ಚಿಕನ್ ಸಾಂಬಾರು ಮಾಡ್ಕೊಂಡು ಬಿಸಿ ಬಿಸಿ ಅನ್ನ, ಮುದ್ದೆ ಅಥವಾ ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ಬಡಿ ಸೊಂಪು ಮತ್ತು ಗಸಗಸೆ ಮತ್ತು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಲಾಸ್ಟಲ್ಲಿ. ಇದೆಲ್ಲ ಒಂದ್ಸತಿ ರುಬ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕಾಯಿನ ರುಬ್ಕೊಳ್ತೀವಿ ಸ್ವಲ್ಪ. ಈಗ ಕೊತ್ತಂಬರಿ ಪುದೀನೂ ಹಾಕೊಳ್ತಿದ್ದೀನಿ. ಇದು ಒಗ್ಗರಣೆಗೆ ಹಾಕ್ಲಿಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಒಗ್ಗರಣೆಗೆ. ಈಗ ಇದಿಷ್ಟು ಮೊದಲು ರುಬ್ಕೊಂಬರ್ತೀನಿ. ನೋಡಿರಿ, ಮಸಾಲೆ ಎಲ್ಲ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ಟೊಮೊಟೊ ಕೂಡ ಹಾಕಿ ರುಬ್ಕೊಂಬಂದಿದ್ದೀನಿ. ಇನ್ನು ಲಾಸ್ಟಿಗೆ ಏನಂದ್ರೆ ಸ್ವಲ್ಪ ಕಾಯಿ ರುಬ್ಕೊಳ್ತೀನಿ. ಈಗ ನೋಡಿ, ಇದು ಮಸಾಲೆ ಎಲ್ಲ ರುಬ್ಕೊಂಬಂದಿದ್ದೀನಿ. ಇಲ್ಲಿ ಕಾಯಿನ ರುಬ್ಕೊಂಬಂದಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಒಂದು 2 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಮೆಣಸಿನ್ಕಾಯಿವು, ಕೊತ್ತಂಬರಿ ಪುದೀನ ಸ್ವಲ್ಪ ಇದೆ, 1 ಈರುಳ್ಳಿ ಒಗ್ಗರಣೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ತೇಜ್ಪತ್ತ, ಪಲಾವ್ ಎಲೆ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಆಯಿಲ್ ಹಾಕ್ತೀನಿ. ಈ ಕಡೆ ಬಂದರೆ ಇಲ್ಲಿ ಚಿಕನ್ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತೀನಿ. ನೋಡಿ, ಇದು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಈಗ ನೋಡಿ, ಎಣ್ಣೆ ಕಾದಿದೆ, ತೇಜ್ಪತ್ತ ಹಾಕಿನಿ. ನೆಕ್ಸ್ಟ್ ಈಗ ಹಸಿಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಈಗ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಈಗ ಅದಕ್ಕೆ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆ ನಾನು ಕೊತ್ತಂಬರಿ ಪುದೀನ ಕೂಡ ಹಾಕ್ತೀನಿ. ಕೊತ್ತಂಬರಿ ಪುದೀನ ಕೂಡ ಹೀಗೆ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾನು ಮೊದಲಿಗೆ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಗಲೇ ಅಚ್ಕಾರದ ಪುಡಿ ಹಾಕಿದರೆ ಚಿಕನ್ ಸಾಂಬಾರಿಗೆ ಒಳ್ಳೆ ಕಲರ್ ಬರುತ್ತೆ.
ಈಗ ಒಂದು 2 ಟೇಬಲ್ ಸ್ಪೂನಷ್ಟು ನಾನಲ್ಲಿ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಚಿಕನ್ ಕೂಡ ಹಾಕೊಳ್ಳೋಣ. ಈಗ ಚಿಕನ್ ಹಾಕೊಳ್ತಾ ಇದ್ದೀನಿ ನೋಡಿ. 1 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ ಇಲ್ಲಿ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಈಗ ಅರಿಶಿನ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನು ನೀರು ಬಿಡೋವರೆಗೂ ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಇದಕ್ಕೆ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ಈಗ ನೋಡಿ ಚಿಕನ್ ಎಲ್ಲ ನೀರು ಬಿಟ್ಕೊಂಡಿದ್ದೆ. ನಾನು ಒಂದು ಡ್ರಾಪ್ ಕೂಡ ನಾನು ನೀರು ಹಾಕಿಲ್ಲ. ಚಿಕನ್ ಎಲ್ಲ ನೀರು ಬಿಟ್ಕೊಂಡಿದ್ದೆ. ಈಗ 10 ನಿಮಿಷಗಳ ಕಾಲ ನಾನು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇನ್ನೊಂದು 3 ಸೆಕೆಂಡ್ ಆಗಲಿ ಅಥವಾ ಇನ್ನೊಂದು 3 ನಿಮಿಷ ಆಗಲಿ ಅಂತ ನಾವು ಮಸಾಲೆ ಎಲ್ಲ ಹಾಕ್ತೀನಿ. ಈಗ ನೋಡಿ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ, ರಬ್ಬರ್ ಥರ ಎಳ್ದಂಗೆ ಆಗಲ್ಲ. ಚಿಕನ್ ತುಂಬ ಸಾಫ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳಿಗಿರ್ಬೋದು, ವಯಸ್ಸಾದವರು ಯಾರಿಗೇ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಾಕೋಣ. ಈಗ ಮೊಸರು ಹಾಕಿದ್ದೀವಿ. ಈಗ ನೋಡಿ ನಾನು ಕಾಯಿ ರುಬ್ಬಿಟ್ಕೊಂಡಿದ್ದೀನಿ, ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಮೊದಲಿಗೆ ಕಾಯಿ ಹಾಕ್ಕೊಳ್ತಿದ್ದೀನಿ. ಈ ಥರ ಮಾಡಿ ನೋಡಿ ನೀವು, ಚಿಕನ್ ಸಾರು ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಮನೆ ತಿಂದವರೆಲ್ಲ ಇನ್ನೊಂದ್ಸಲಿ ಮಾಡು ಅಂತ ಕೇಳ್ತಾರೆ. ಈಗ ನೋಡಿ ಕಾಯಿ ಹಾಕಿದ್ಮೇಲೆ ಈ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಪೇಸ್ಟ್ ಎಲ್ಲ ಇದೆಯಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀವಿ. ಇದೆಲ್ಲ ಹಾಕ್ಕೊಂಡು ಒಂದು ಸುತ್ತ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ. ಮಸಾಲೆ ಕುದೀತಾ ಇದೆ. ಈಗ ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ನೀರು ಹಾಕಿ ಎಲ್ಲ ಜಾರೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೀರು ಹಾಕ್ತಾ ಇದ್ದೀನಿ. ಈ ಜಾರ್ ಅಳತೆಯಲ್ಲಿ ಒಂದು 3/4 ಭಾಗ ಅಳತೆ ನಾನು ನೀರು ಹಾಕ್ತಾ ಇದ್ದೀನಿ. ಇಷ್ಟ ಹಾಕ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಕುದಿಯೋಕೆ ಇಟ್ಬಿಟ್ರೆ ಚಿಕನ್ ಸಾಂಬಾರು ಏನಿಲ್ಲ ಅಂದರೆ ಅರ್ಧ ಗಂಟೆಲೆ ಪಟ ಅಂತ ಮಾಡ್ಬೋದು. ಈಗ ಇದು ಚೆನ್ನಾಗಿ ಕುದೀಲಿ. ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಡೋಣ. ಓಕೆ, ಒಂದ್ಸತಿ ಈ ಥರ ಎಲ್ಲ ತೆಗೆಸ್ಕೋಬೇಕು. ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮುಂದೆ ಕಂಟಿನ್ಯೂಸ್ ವೀಡಿಯೋ ಬರ್ತಾ ಇರುತ್ತೆ. ಇನ್ನೇನು ನೆಕ್ಸ್ಟ್ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ವೆರೈಟಿ ಆದ ಸ್ವೀಟ್ಸ್ ರೆಸಿಪಿ ಆಗಿರ್ಬೋದು. ಈ ಬಾರಿಶ್ ಮೌಸಮ್ ಇದೆಯಲ್ಲ, ಈಗ ಅದಕ್ಕೆ ಒಳ್ಳೊಳ್ಳೆ ಸಿಹಿ ತಿಂಡಿ ಆಗಬೇಕು, ಕರಕ್ಲು ತಿಂಡಿ, ಹೀಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಕಂಟಿನ್ಯೂ ಆಗಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಿಕನ್ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಅವರೆಲ್ಲ ನಮ್ಮ ಚಾನಲ್ಗೊಂದು ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಓಕೆ, ಈಗ ಎಲ್ಲ ಆಗಿದೆ. ಇದಕ್ಕೀಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ಚೆನ್ನಾಗಿ ಕುದಿಬೇಕಿದು, ಮಸಾಲೆ ಎಲ್ಲ ಬೇಯಬೇಕು. ನೋಡಿ ಫ್ರೆಂಡ್ಸ್, ಚಿಕನ್ ಸಾಂಬಾರು ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ. ಕಬಾಬು, ಈರುಳ್ಳಿ,
ಈಗ ನೋಡಿ ನಮ್ಮ ಮನೇಲಿ ಇವತ್ತು ಗೆಸ್ಟ್ ಯಾರು ಬಂದಿದ್ದಾರೆ ಅಂದರೆ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಇವತ್ತು ಅವರು ಈಗ ಅವರು ಟೇಸ್ಟ್ ಮಾಡಿ ಹೇಗಿದೆ ಅಂತಂದು ಹೇಳ್ತಾರೆ. ಟೇಸ್ಟ್ ಮಾಡಿ ಹೇಳಿ ಚಿಕ್ಕಮ್ಮ ಹೇಗಿದೆ ಅಂತ. ಸಾರೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಯ್ತಾ? ಕಬಾಬ್ ಟೇಸ್ಟ್ ನೋಡಿ ಹೇಳು. ಕಬಾಬ್ ಹೆಂಗೆ ಚಿಕ್ಕಮ್ಮ? ನೋಡ್ರಿ ನಮ್ಮ ಚಿಕ್ಕಮ್ಮ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈಗ ನಾವೆಲ್ಲ ಊಟ ಕೂತ್ಕೊಂಡಿದ್ದೀವಿ, ನಾವೆಲ್ಲ ಊಟ ಮಾಡ್ತೀವಿ. ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಚಿಕನ್ ಸಾಂಬಾರ್ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.